ರೇಗಾನ್ ಅಲಿಯಾಸ್ ರಾಹುಲ್ ಮಿಶ್ರಾನನ್ನ ಹಿಡಿಯುವಷ್ಟರಲ್ಲಿ ಸಾಕು ಬೇಕಾಗಿತ್ತು. ಕಾಮಾಕ್ಷಿಪಾಳ್ಯ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ಗೆ ತಂದ ನಂತರ ಕೂಡ ನಂದೇನೂ ತಪ್ಪೇ ಇಲ್ಲ ಅಂತ ವಾದಿಸ್ತಿದ್ದ. ಮೊದಲು ಆತನನ್ನ ಇನ್ಸ್ಪೆಕ್ಟರ್ ರಾಮಚಂದ್ರಯ್ಯನವರು ಒಂಟಿಗಾಲ್ ಮೇಲೆ ನಿಲ್ಲಿಸಿ ಕ್ಲಾಸ್ ತಗೊಂಡ್ರು. ನಂತರ ಮೋಸ ಹೋದ ಸ್ಟೂಡೆಂಟ್ ಸರದಿ. ಹೆಂಗಾಡ್ತಾನ ನೋಡ್ರಿ ಇವನು. ಮದುವೆ ಆದ್ಮೇಲೆ ಮೊದಲನೇ ಸಲ ಮಾವನ ಮನೆಗೆ ಬಂದಿರೋ ಹಿರಿಯ ಅಳಿಯನಂಗೆ ನಿಂತ್ಕಳೆಯ ಆಕಡಿಕೆ ಅಂತ ಇನ್ಸ್ಪೆಕ್ಟರ್ ಉಗಿದ್ಮೇಲೆ ಕಟ್ಟಿದ ಕೈ ಬಿಚ್ಚಲಿಲ್ಲ, ಕೇಳಿದ್ದಕ್ಕಿಂತ ಜಾಸ್ತಿ ಮಾತಾಡ್ಲಿಲ್ಲ. ಆಮೇಲೆ ಮೋಸ ಹೋದವರೆಲ್ಲ ಒಳಗೆ ಬಂದು ಮತ್ತೊಂದು ರೌಂಡಿನ ಮಹಾಮಂಗಳಾರತಿ ಎತ್ತಿದ್ರು. ಹೋಗ್ಲಿ ಬಿಡಮ್ಮ ಚೈತ್ರ, ಇವನೇನು ಹೇಳ್ತಾನ ವಸಿ ಕೇಳೋಣ ಇರೋ. ನಾವು ಸಂಡೇ ಲಾಸ್ಟು ಟೆಸ್ಟ್ ತಗೋ ಎಲ್ಲ ಫಿನಿಶ್ ಮಾಡಿಬಿಟ್ಟೆ ನಾವು ಇದು ಕ್ಲೋಸ್ ಮಾಡಿದ್ದು. ಆಮೇಲೆ ಯಾರ್ಯಾರು ಬಂದಿದ್ದಾರೋ ಅವ್ರಿಗೆಲ್ಲ ನಾವು ಕೋರ್ಸ್ ಕಂಪ್ಲೀಟ್ ಮಾಡಿದ್ವಿ. ಒಂದಿರೋ ಜನಾಗ ಮಾಡಿಲ್ಲ, ಬಟ್ ಈ ಒಂದು ಎಲ್ಲ ಮೇಲಲ್ಲಿ ನಾವು ಕಾಂಟ್ಯಾಕ್ಟಲ್ಲೇ ಇದೆ. ನಾವು ಮಂಡೇ ಟ್ಯೂಸ್ಡೇ ಕೂಡ ನಮ್ಮ ಸ್ಟೂಡೆಂಟ್ಸ್ ಮೇಲ್ ಬಂದಿದೆ, ನಾವು ರಿಪ್ಲೈ ಮಾಡಿದೆ. ಈ ಥರ ನಾವು ಮಾಡ್ತೀವಿ. ಏನೇ ನಮ್ಮ ಆಲ್ರೆಡಿ ಆಲ್ ದ ಕೋರ್ಸಸ್ ಎಲ್ಲ ಆನ್ಲೈನಲ್ಲೇ ಇದೆ, ಕ್ಲಾಸ್ ರೂಮಲ್ಲಿ ಜಾಸ್ತಿ ಇಲ್ಲ. ನಮ್ಮದು ಆನ್ಲೈನಲ್ಲೇ ಅದು ಬಿಲ್ಡಿಂಗಲ್ಲಿ ಆಫೀಸ್ ಇರಬೇಕಂತ ಓಪನ್ ಮಾಡಿದ್ದು. ಮೆಚ್ಚಬೇಕಯ್ಯ ನಿನ್ನ. ಆಫೀಸ್ ಬಾಗಿಲಾಕೊಳ್ಳೋದು ಮೊದಲೇ ಗೊತ್ತಿದ್ರೆ ಬೀಗ ಹಾಕಿರೋದು ನೋಡಿ ಸ್ಟೇಷನ್ ಓಡ್ ಬರೋದಕ್ಕೇನು ಇವರಿಗೆ ತಲೆ ಕೆಟ್ಟಿದ್ಯಾ? ಈಗ ಕೇಳಿದ್ರೆ ಇವರೆಲ್ಲ ದಡ್ರು ಸಾರ್, ಪರೀಕ್ಷೆಯಲ್ಲಿ ಪಾಸೇ ಆಗಿಲ್ಲ, ನೌಕರಿಯಲ್ಲಿಂದ ಕೊಡಿಸ್ಲಿ ಅಂತಾನೆ. ಅದನ್ನ ಕೇಳಿ ಈ ತಾಯಿ ಕೆಂಡಾಮಂಡಲಾಗಿ ಯಕ್ಕ ಉಗಿದ್ರು. ಆ ನಂತರ ಇವ್ರ ಮಗಳಿಗೆ ಎಕ್ಸಾಮ್ ತಗೊಂಡಿಲ್ಲ ಅನ್ನೋದನ್ನ ಒಪ್ಕೊಂಡ, ಉಳಿದವರಿಗೆ ಕ್ಲಾಸೇ ತಗೊಂಡಿಲ್ಲ ಅನ್ನೋದನ್ನು ಒಪ್ಕೊಂಡ. ಎಲ್ಲರಿಗೂ ಸೇರಿ ತಮಗೆ ಬರಬೇಕಾದ ಕಾಸೆಷ್ಟು ಅನ್ನೋದನ್ನ ಬರೆದು ಕೊಟ್ರು. ಎಲ್ಲ ಸೇರಿದ್ರೆ 8-10 ಲಕ್ಷ. ರಾಹುಲ್ ಮಿಶ್ರಾ ಅದನ್ನೆಲ್ಲ ಕೊಡ್ತೀನಿ ಅಂದ. ಯಾವಾಗ ಅಂತ ಮಾತ್ರ ಹೇಳಲಿಲ್ಲ. ಇಂಟ್ರೆಸ್ಟ್ ತೊಗೊಂಬಂದು ಕೆಲಸ ಇಲ್ದಿರ ನಾವು ಕಟ್ಟಬೇಕು. ನಮ್ಮದು 1000 ತಲೆನೋವುಗಳಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ದಿರ ಇವ್ರಿಗೆ ಹೇಳ್ಬಿಟ್ಟು 15 ದಿನ ಟೈಮ್ ಕೊಡಿ ಸುಜಯ್, 15 ದಿನ ಟೈಮ್ ಕೊಡಿ ಅಂತ 3 ಸತಿ ತೊಗೊಂಡ್ರು. ನಾನು ವೆಯ್ಟ್ ಮಾಡಿದೆ. ಎಷ್ಟು ಅಂತ ವೆಯ್ಟ್ ಮಾಡೋಕ್ಕಾಗುತ್ತೆ? ಆಮೇಲೆ ಇವ್ರು ಹಿಡಿದು ಮಾತಾಡೋಣ ಅಂದರೆ ಕೈಗೆ ಸಿಕ್ಕಿಲ್ಲ. ಇವಾಗ ಸುವರ್ಣ ಪೊಲೀಸ್ ಅವರು ಹೆಲ್ಪ್ ಮಾಡಿರೋದ್ರಿಂದ ಇವಾಗ ಸಿಕ್ಕಿದ್ದಾನೆ. ಇವಾಗೇನೋ ಕೊಡ್ತೀನಿ ಅಂತ ಹೇಳಿದ್ದಾನೆ. ನಿಮ್ಮ ಹೆಲ್ಪ್ ಹಿಂಗೆ ಮಾಡಿ ನಮ್ಮ ದುಡ್ಡಾದರೂ ಅಟ್ಲೀಸ್ಟ್ ವಾಪಸ್ ಇಸ್ಕೊಡ್ಬೇಕು ಅಂತ ಕೇಳ್ಕೊತೀರ ಅಷ್ಟೇ. ಅಯ್ಯೋ ರಾಮ, ನೀವೇ ನಮ್ಮನ್ನು ಕೇಳಿ ಫೀಸ್ ಕಟ್ಟಿದ್ರ ಅಂದಿದ್ರೆ ಆಗ್ತಿತ್ತು. ಆದ್ರೆ ಕಾಮಾಕ್ಷಿಪಾಳ್ಯದ ಪೊಲೀಸರು ಅದ್ಯಾಕೋ ಈ ಕೇಸ್ನಲ್ಲಿ ಇಂಟ್ರೆಸ್ಟ್ ತೋರಿಸಿ ರಾಹುಲ್ ನನ್ನ ಎಳ್ಕೊಂಡ್ಬಂದು ಜೈಲಿಗೆ ಕಳಿಸಿದ್ರು. ಈಗ ಇವನು ಜಾಮೀನ್ ತಗೊಂಡು ಹೊರಗೆ ಬಂದಿದ್ದಾನೆ. ದುಡ್ಡು ಅಡ್ಜಸ್ಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ಅದ್ಯಾವಾಗ ಕೊಡ್ತಾನೋ ಗೊತ್ತಿಲ್ಲ. ಈಗ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗಾಗಿದೆ ಇವ್ರ ಪರಿಸ್ಥಿತಿ. Give a message to all the people, all the students who is studying in Bangalore. Please don't trust these stupid fellows who are saying blah blah things, and they are saying this, the institute is better, we are giving better placements in the things and everything. Please don't trust any institute without knowing the previous history of the institute, and ask them all the details when you are going to an institute and when you are paying a single pie for an institute. Please students, please my friends. ಇದು ಒಪ್ಪದಕ್ಕಂತಹ ಮಾತು. ಆಗಿದ್ದಾಗೋಯ್ತು. ಇನ್ನು ಮುಂದಾದ್ರೂ ಇಂಥ ಮಕ್ಮಲ್ ಟೋಪಿಗೆ ತಲೆ ಕೊಡೋದು ಬೇಡ. ಯಾರ್ದೋ ಅನ್ಯಾಯದ ದುಡ್ಡು ಹೋಗಿದ್ರೆ ನಾವು ಕೂಡ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಒಂದಿಡೀ ಎಪಿಸೋಡ್ ಮಾಡ್ತಿರ್ಲಿಲ್ಲ. ಆದ್ರೆ ಇಲ್ಲಿ ರಾಹುಲ್ ಮಿಶ್ರಾ ಎಗರಿಸಿರೋದು ಬಡವರ ಮನೆ ಹುಡುಗರ ಹಣ. ಅದೆಷ್ಟು ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ಇವರ ಅಪ್ಪ ಅಮ್ಮ ಮಕ್ಕಳ ಕೋರ್ಸಿಗೆ ದುಡ್ಡು ಹೊಂದಿಸಿಕೊಟ್ಟಿದ್ರು ಪಾಪ. ಇನ್ನು ಮುಂದಾದ್ರೂ ಡಿಗ್ರಿ ಮುಗಿಸ್ಕೊಂಡು ಕೆಲಸ ಹುಡುಕ್ತಿರೋರು ಯಾವ ಕೋರ್ಸ್ ಮಾಡಬೇಕು ಮತ್ತು ಯಾವ ಸಂಸ್ಥೆಯಲ್ಲಿ ಮಾಡಬೇಕು ಅನ್ನೋದನ್ನ ತಿಳಿದವರನ್ನ ಕೇಳಿ ಮುಂದುವರೆದ್ರೆ ಒಳ್ಳೇದು. ಇದಕ್ಕೆ ನೋಡಿ, ರಾತ್ರಿ ಕಂಡ ಬಾವಿಲಿ ಹಗಲು ಬೀಳೋದು ಅಂದ್ರೆ ಹೆಚ್ಚು ಹೆಚ್ಚು ಕಲಿತಷ್ಟು ಒಳ್ಳೊಳ್ಳೆ ನೌಕರಿ ಸಿಗುತ್ತೆ ಅನ್ನೋದು ಎಂಜಿನಿಯರ್ಗಳ ಪಾಲಿಗೆ ಸತ್ಯ. ಆದ್ರೆ ಏನೇನೋ ಕಲಿಯೋದಕ್ಕೆ ಹೋದ್ರೆ ತಿರುಪತಿ ನಾಮ ಬೀಳೋದು ಗ್ಯಾರಂಟಿ.
ಈ ಎಪಿಸೋಡ್ನ ನಾವು ವಿಶೇಷವಾಗಿ ಮಾಡಿದ್ದು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಹುಟ್ಟಿ ಎಂಜಿನಿಯರಿಂಗ್ MBAಗಳಂತಹ ಕೋರ್ಸ್ ಮುಗಿಸ್ಕೊಂಡ ಬಡವರ ಮನೆ ಹುಡುಗರಿಗೆ ಅಪ್ಪ ಅಮ್ಮ ಕಷ್ಟಪಟ್ಟು ದುಡಿದ ದುಡ್ಡನ್ನ ಮಕ್ಕಳ ತಂದು ಕೆಲಸಕ್ಕೆ ಬಾರದ ಕೋರ್ಸ್ಗೆ ಸುರಿಯೋದು ಬೇಡ ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ರಿಪೋರ್ಟರ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.